ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ವಿಡಿಯೋಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೂಲಕ ನಾಗರ ಪಂಚಮಿ ಹಬ್ಬದ ವಿಶೇಷ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬನ ಶ್ರವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಚರಣೆ ಮಾಡ್ತಾರೆ. ಈ ಹಬ್ಬವನ್ನು ಪಂಚಮಿಯ ಹಬ್ಬ ಅಥವಾ ಒಡಹುಟ್ಟಿದವರ ಹಬ್ಬ ಅಂತೇಳಿ ಕರೆಯೋದುಂಟು. ಈ ಹಬ್ಬದಂದು ನಾಗಪ್ಪನಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದಂಥ ಪೂಜೆನ ಸಲ್ಲಿಸ್ತಾರೆ. ಈ ಹಬ್ಬವನ್ನು ಬಹಳ ನೇಮ ಹಾಗೂ ನಿಷ್ಠೆಯಿಂದ ಆಚರಣೆ ಮಾಡ್ತಾರೆ. ಬೆಳಿಗ್ಗೆ ಮಂಗಳ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟು ಪೂಜೆ ಸಲ್ಲಿಸೋದು ಈ ಹಬ್ಬದ ಒಂದು ವಿಶೇಷ. ಕೆಲವರು ದೇವರ ಮನೆಯಲ್ಲಿ ಹುತ್ತದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಹಾವಿನ ಆಕಾರಕ್ಕೆ ಪೂಜೆ ಮಾಡಿದ್ರೆ, ಮತ್ತೆ ಕೆಲವರು ನಾಗಪ್ಪನ ರಂಗೋಲಿ ಹಾಕಿ ಆ ರಂಗೋಲಿಗೆ ಆರತಿನ ಬೆಳಗೋದುಂಟು. ಇನ್ನು ಕೆಲವರು ಬೆಳ್ಳಿಯ ನಾಗಪ್ಪನಿಗೆ ಅಭಿಷೇಕಗಳನ್ನು ಮಾಡಿ ಪೂಜೆ ಮಾಡೋದುಂಟು. ಮತ್ತು ತಮ್ಮ ತಮ್ಮ ರಸ್ತೆಗಳಲ್ಲಿ ಇರ್ತಕ್ಕಂಥ ಹುತ್ತಕ್ಕೆ ಅರಿಶಿನ ಕುಂಕುಮದಿಂದ ಶೃಂಗರಿಸಿ ಅಲ್ಲೂ ಸಹ ಹಾಲು ಮತ್ತು ನೀರನ್ನು ತನಿ ಎರೆಯೋದುಂಟು. ಜೊತೆಗೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರ್ತಕ್ಕಂಥ ನಾಗರ ಕಲ್ಲಿಗೆ ಪೂಜೆ ಮಾಡಿ ಹಾಗೂ ಹೂವು ಹಣ್ಣುಗಳಿಂದ ಸಿಂಗಾರ ಮಾಡ್ತಕ್ಕಂಥದ್ದು ಈ ಪಂಚಮಿ ಹಬ್ಬದ ಒಂದು ವಿಶೇಷ. ನಾಗಪ್ಪನಿಗೆ ಹಾಲು ಮತ್ತು ನೀರಿನಿಂದ ತನಿ ಎರೆಯೋದು ಎಷ್ಟು ಮುಖ್ಯನೋ ಅದೇ ರೀತಿ ನಾಗಪ್ಪನ ಪೂಜೆಗೆ ಈ ಸಂದರ್ಭದಲ್ಲಿ ತಾಳೆ ಗಿಡದ ಎಲೆ ಹಾಗೂ ಹೂವನ್ನು ಉಪಯೋಗಿಸ್ತಾರೆ. ಮಂತ್ರಾಕ್ಷತೆಯನ್ನು ಉಪಯೋಗಿಸೋದಿಲ್ಲ, ಅದರ ಬದಲು ಅಕ್ಕಿ ಹಿಟ್ಟು ಕಡಲೆಕಾಳು ಸೇರಿದ ಒಂದು ಮಿಶ್ರಣವನ್ನು ಉಪಯೋಗಿಸ್ತಾರೆ. ನಾಗರ ಪಂಚಮಿ ಹಬ್ಬದ ವಿಶೇಷ ಅಂದರೆ ಒಡಹುಟ್ಟಿದವರಿಗೆ ಅಂದರೆ ಅಕ್ಕ, ತಂಗಿ, ಅಣ್ಣ, ತಮ್ಮ ಒಬ್ಬರಿಗೊಬ್ಬರು ತನಿ ಎರೆಯೋದೇ ಈ ಹಬ್ಬದ ಒಂದು ವಿಶೇಷ. ಹಾಲನ್ನು ಹೊಟ್ಟೆಗೆ ಹಾಗೂ ಬೆನ್ನಿಗೆ ಸವರಿ ಹೊಟ್ಟೆ ಹಾಗೂ ಬೆನ್ನು ತಂಪಾಗಿರಲಿ ಅಂತೇಳಿ ಆಶಿಸ್ತಾರೆ. ಹೊಟ್ಟೆ ಎಂದರೆ ಮುಂದೆ ಬರ್ತಕ್ಕಂಥ ಅಥವಾ ಮುಂದೆ ಹುಟ್ಟತಕ್ಕಂಥ ಮಕ್ಕಳು ಎಂಬ ಅರ್ಥ ಬಂದರೆ, ಬೆನ್ನು ಎಂದರೆ ಹಿಂದಿನ ಪೀಳಿಗೆ ಅಂದರೆ ನಮ್ಮ ಹಿರಿಯರು ಎಂಬ ಒಂದು ಸಂಕೇತ ಕೊಡುತ್ತೆ. ಒಡಹುಟ್ಟಿದವರು ಮತ್ತು ಅವರ ಮಕ್ಕಳೆಲ್ಲ ಚೆನ್ನಾಗಿರಬೇಕು ಅಂತೇಳಿ ಹಾರೈಸೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪೂಜೆನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಹೀಗಾಗಿ ಈ ಹಬ್ಬವನ್ನು ಒಡಹುಟ್ಟಿದವರ ಹಬ್ಬ ಅಂತಲೂ ಕರೆಯೋದು ವಾಡಿಕೆ. ಈ ಹಬ್ಬದಲ್ಲಿ ಊಟಕ್ಕೆ ಕಾಯಿ ಕಡುಬು, ಉದ್ದಿನ ಕಡುಬು ಮಾಡ್ತಾರೆ. ಕಾರಣ ನಾಗಪ್ಪನಿಗೆ ಘಾಟು ಆಗಬಾರದೆಂದು ಯಾವುದೇ ಕರಿದ ತಿಂಡಿ ಮಾಡೋಲ್ಲ ಹಾಗೂ ಅಡಿಗೆಗೆ ಒಗ್ಗರಣೆ ಹಾಕೋದಿಲ್ಲ. ಕೆಲವೊಮ್ಮೆ ಕುಟುಂಬ ಸಮೇತ ಹೋಗಿ ಹತ್ತಿರದ ದೇವಸ್ಥಾನಗಳಲ್ಲಿ ಹಾಲೆರೆಯೋದು ಉಂಟು. ಒಟ್ಟಿನಲ್ಲಿ ನಾಗಪ್ಪನಿಗೆ ಹಾಲೆರೆದು ಸಂತೃಪ್ತಿ ಪಡಿಬೇಕೆಂಬ ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಪಂಚಮಿ ಹಬ್ಬ ಅಂತಲೂ ಕರೀತಾರೆ. ಮತ್ತು ಅದ್ದೂರಿಯಾಗಿ 3 ರಿಂದ 4 ದಿನಗಳ ಕಾಲ ಈ ಹಬ್ಬನ ಆಚರಣೆ ಮಾಡ್ತಾರೆ. ಹೊಸದಾಗಿ ಮದುವೆ ಆದಂಥ ಹೆಣ್ಣು ಮಗಳನ್ನು ಅವರ ಅಣ್ಣ ತಮ್ಮಂದಿರು ಬಂದು 4-5 ದಿನಗಳ ಮಟ್ಟಿಗೆ ತವರಿಗೆ ಕರ್ಕೊಂಡೋಗ್ತಾರೆ. ಈ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಉಡುಗೊರೆ ಕೊಡೋದು ಉಂಟು. ಈ ಹಬ್ಬವನ್ನು ಉಂಡೆ ಹಬ್ಬ ಅಂತಲೂ ಕರೀತಾರೆ. ಈ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ಜೋಕಾಲಿ ಕಟ್ಟಿ ಪ್ರತಿಯೊಬ್ಬರು ಆಟ ಆಡಿ ಸಂಭ್ರಮ ಪಡೋದು. ಒಟ್ಟಿನಲ್ಲಿ ನಾಗರ ಪಂಚಮಿ ಹಬ್ಬ ಬರೀ ಕರ್ನಾಟಕದ ಹಬ್ಬ ಅಷ್ಟೇ ಅಲ್ಲ, ನಮ್ಮ ಭಾರತದ ಒಂದು ಪವಿತ್ರ ಹಬ್ಬಗಳಲ್ಲಿ ಒಂದು ಎನಿಸಿದೆ. ಸ್ನೇಹಿತರೆ, ನಾಗರ ಪಂಚಮಿ ಹಬ್ಬದ ಬಗ್ಗೆ ನೀವು ತಿಳಿದಂಥ ಮಾಹಿತಿ ನಿಮಗಿಷ್ಟ ಆಗಿದರೆ ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಮಾಹಿತಿ ಇದ್ದರೆ, ಮಾಹಿತಿ ಬೇಕಾದರೆ ಖಂಡಿತ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದ. ನಿಮಗೆಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು.